ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ದು, ಮಂಗಳವಾರ ಕಂಪ್ಲೇಂಟ್ ಕೊಡೋ ಕೊಟ್ಟ ನಂತರ ಈಗಾಗಲೇ ಭಾಳ 95 ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತು. ಯಾಕೆ 21 ಇರುತ್ತೆ ಅದು. ಯಾಕಂದ್ರೆ ಭಾಳಷ್ಟು ಒಂದು ಕ್ವಶನ್ ಮಾರ್ಕ್ ಇತ್ತು. ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದು ಇದ್ರ ಶಾಮೀಲ್ ಅನಿಸ್ತು. ಆದರೆ ನಾವು ನೋಡಿದ ಅದನ್ನು ನಮ್ಗೆ ಹಂಗೆ ಕಂಡು ಬಂದಿಲ್ಲ. ಅದನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಇಟ್ಟು ನಮ್ಮ ಪೊಲೀಸ್ ಅವ್ರ ತಪ್ಪತಿ ಇವ್ರ ತಪ್ಪು ಮೊದಲು ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು. ಕಾನೂನು ಕೃಷಿ ಪ್ರಕಾರ 3 ರಿಂದ 6 ತಿಂಗಳು ಬೇಕು. ಇನ್ಶೂರೆನ್ಸು ಅದು ಮಾಡಿ ಮತ್ತು 95ರಾಗ 22 ಕೋಟಿ ತುಂಬಿದ್ದಾರೆ. ಉಳಿದಂಥ ಅಮೌಂಟು ಇನ್ಶೂರೆನ್ಸ್ ಬರ್ತೈತೆ ಬಂದು ಮತ್ತೆ ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಮನವಿ ಮಾಡ್ಕೊಂಡೆ. ಯಾಕೆ ಭಾಳ ಸಾಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಫ್ರಾಡ್ ಆಗುವಂಥ ಸಂದರ್ಭದಲ್ಲಿ ಆಗಿದ್ದ ದುರ್ದೈವ ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಗಿಸೋ ವ್ಯವಸ್ಥೆ ಮಾಡ್ತಾರೆ. ಸರ್, ಆರೋಪಿ ಕಡೆ ಅವ್ರ ಆಸ್ತಿ ಮಾರಿ ಅವ್ರು ದುಡ್ಡು ವಾಪಸ್ ಕೊಡ್ತಾರೆ. ಯಾವ ಥರ ನೋಡ್ರಿ, ಅದು ಕಾನೂನು ಚೌಕಟ್ಟಿನ ಪ್ರಕಾರ. ಯಾಕಂದ್ರೆ ಈಗ RBI ಕಂಟ್ರೋಲ್ ಹೋಗ್ಬಿಟ್ಟಿದೆ ಬ್ಯಾಂಕ್. ಆಮೇಲೆ ಪೊಲೀಸ್ ಹೋಗುತ್ತೆ, ಪೊಲೀಸ್ ಮುಖಾಂತರ ಶೇಡ್ ಹೋಗ್ತೈತೆ ಅದು. ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ. ಅದೆಲ್ಲ ಮಾಡ್ಬೇಕಾರೆ ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯ ಮೀಡಿಯಾ ಹುಡುಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು. ನಾವು ಸರ್ಕಾರ ಪೊಲೀಸ್ ಹೇಳ್ಬೋದು, ಸರ್ಕಾರದ ಮಾತಾಡ್ಕೊಂಡು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟನ್ನ ಅನ್ಕೊಂಡು ಕೂತ್ರೆ ಪಾಪ ಬಡವರು ರೊಕ್ಕ ಆದಷ್ಟು ಶೀಘ್ರ ಮುಗಿಸುವಂಥ ನಡು ದಾರಿ ಹುಡುಕಾತು. ಅಂದರೆ ಕೆಲವು ಸಲ ಬಡವ್ರ ಜನ ಏನಿದೆ ಒಂದು ಆತಂಕದ ಇದ್ದಾರೆ ಅಂತಂದ್ರೆ ಸರ್, ಇದು ಸ್ಕಾಲರ್ಶಿಪ್ ಹಣಗಳೆಲ್ಲ ಅಲ್ಲಿದ್ದಾವೆ ಸರ್. ಈಗ ಲಕ್ಷ ಗಂಟಲೆ 2 ಗಂಟೆ ದುಡ್ಡು ಬರ್ತಾವೆ, ನಮಗೆ ಬರಂಗಿಲ್ಲ ಅಂತ ಒಂದು ಆತಂಕದಲ್ಲಿದ್ದಾರೆ ಸರ್. ಲಕ್ಷ ಗಂಟಲೆ ಏನೋ ಹೈಯೆಸ್ಟ್ ಅವ್ನು ಕೊಡಿಸ್ಬಿಟ್ಟು ಅದು ಕೊಡಿಸ್ ಹೈಯೆಸ್ಟ್ ನನ್ನ ಮಗನ ಸಿಕ್ಕೋ ಹೋಗ್ತಿಲ್ಲ ಸರ್. ನನ್ನ ಮಗನೂ ಸಿಕ್ಕೋ ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಅಟ್ಟ ರಿಟರ್ನ್ ಆಗ್ತೈತಿ ಅಂತ ಅಂತಾರೆ ಸರ್. ಪಾಪ ದೊಡ್ಡ ಅಮೌಂಟ್ ಲೇಟ್ ಆಕೈತೆ, ಸಣ್ಣ ಅಮೌಂಟ್ ಜಲ್ದಿ ಸಿಗ್ತಾವೆ. ಯಾವ ಥರ ಶಿಕ್ಷೆ ಆಗಬೇಕು? ಕಾನೂನು ಪ್ರಕಾರ ಅದು ಶಿಕ್ಷೆ ಅನ್ನೋಕ್ಕಿಂತ ನಮ್ದೆಲ್ಲರೂ ಲೋಕಲ್ ಲೀಡರ್ಸ್ಗಳು ಪ್ರೆಷರ್ ಮಾಡಿ ಆರೋಪಿ ಕಂಟ್ರೋಲ್ ತೊಗೊಂಡು ಆದಷ್ಟು ಬೇಗ. ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದ್ರೆ ಅವರು ಯಾಕೆ ಮಾಡಿದ್ರೆ ಮಾಡಬಾರ್ದು. ಆ್ಯಕ್ಚುಲಿ ಅವರು ಅದು ಒಂದೇ ಸಮಾಜದವರು ಒಂದೇ ಸಂಬಂಧಿಕದವರು. ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡೋದು ಇಂಥ ಮಾಡಿ ಏನು ಉಂಟ್ರೆ ಮತ್ತೆ ಹೊಳಿ ಆಸ್ತಿ ಒಳಗೆ ಕೊಡಬೇಕಲ್ಲ. ಅದೇನು ಅದಕ್ಕೆ ಅವ್ರ ಹಾಳಾಯ್ತು. ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾಯ್ತು. ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ ನಾವು. ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ. ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ. ಆದಷ್ಟು ಗ್ರಾಹಕರು ನಮ್ಮ ಗೋಕಾಕ್ ಜನತೆ ಮೇಲೆ ವಿಶ್ವಾಸ ಇದೆ. ಜಾರಕಿಹೊಳಿ ಕುಟುಂಬ ಇದೆ. ಒಂದು ಭಾಷಣ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ. ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಆದಷ್ಟು ಬೇಗ ರೊಕ್ಕ ಕೊಡಿಸ್ತಾರೆ.